ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನಿವತ್ತು ಈ ವಾಯುವ್ಯ ಸಾರಿಗೆ ಅಲ್ಲಿ ನಡೀತಿರುವ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ವೆರಿಫಿಕೇಶನ್ ಏನ್ ನಡೀತಾ ಇದೆ. ಸೊ ವೆರಿಫಿಕೇಶನ್ ಇವಾಗ ಬಹಳ ಸ್ಪೀಡ್ ಆಗಿ ನಡೀತಾ ಇದೆ. ಒಂದು ದಿನಕ್ಕೆ 1000, ಆಮೇಲೆ ಒಂದು ಸ್ವಲ್ಪ ದಿನ ಒಂದ್ 3-4 ದಿನ 1200, ಅಂದ್ರೆ 1200, ಆಮೇಲೆ ಮತ್ತೆ ತಿರ್ಗಾ 300 ಈ ತರ ಸ್ಪೀಡ್ ಆಗಿ 1.5-2 ತಿಂಗಳಲ್ಲಿ ಎಲ್ಲ ಮುಗಿಸ್ತವ್ರೆ. ಸೊ ಟೋಟಲ್ ಅಪ್ಲಿಕೇಶನ್ ಹಾಕಿದ್ದ ಅಭ್ಯರ್ಥಿಗಳು ಒಂದು 60,000ದಿಂದ ಒಂದು 65,000ವರೆಗೂ ಇರಬಹುದು ಅಂತ ಒಂದು ಅಂದಾಜಿದೆ. ಸೊ 1.5-2 ತಿಂಗಳೊಳಗೆ ಎಲ್ಲ ಮುಗಿಯುತ್ತೆ. ಮುಗಿದ ತಕ್ಷಣ ಟ್ರ್ಯಾಕ್ ಟೆಸ್ಟ್ ಏನಿರುತ್ತೆ, ವೃತ್ತಿ ಪರೀಕ್ಷೆ, ಅದು ಮಾಡಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಅದು ಮಾಡಿ ಇದು ಆಗಿದ ತಕ್ಷಣ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತೀನಿ, ತಿಳಿಸ್ತೀನಿ ಅಂತ ಹೇಳುತ್ತಾ, ಸೊ ಅದ್ರ ಜೊತೆಗೆ ಚಾಲನಾ ವೃತ್ತಿ ಪರೀಕ್ಷೆ ಜೊತೆಗೆ ಅದೇ ದಿನ ನಿಮ್ಗೆ ಈ ಒಂದು ಸಿಗ್ನಲ್ ಟೆಸ್ಟ್ ಕೂಡ ಇರುತ್ತೆ. ಈ ತರ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಈ ತರ ಸಿಗ್ನಲ್ ಟೆಸ್ಟ್ ಇರುತ್ತೆ. ಇದರಲ್ಲಿ 4 ನಂಬರ್ ಇರುತ್ತೆ. ಈ 4 ನಂಬರು ನೀವು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ 4 ನಂಬರು ಖಂಡಿತ ತಗೊಳ್ತೀರಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ಇನ್ಯಾರಾದ್ರೂ ಹೊಸಬರಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆಮೇಲೆ ಈ ರೀತಿಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಅಂತ ಹೇಳುತ್ತಾ, ಸರಿ ಬನ್ನಿ ನೋಡೋಣ ಇವತ್ತಿನ ಒಂದು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಕೇಳುವ ರಸ್ತೆ ಸೂಚನೆಗಳು ಏನೇನಿದೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಕಾರ್ ಏನಿದೆ ಅಪ್ ಅಲ್ಲಿ ಹೋಗ್ತಾ ಇದೆ. ಸೊ ಅಪ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಆನ್ಸರ್ ಈ ರೀತಿ ಇದಾವೆ. ಹತ್ರ ಇರೋ ಆನ್ಸರ್ಗಳೇ ಇರ್ತವೆ, ಬಟ್ ನಮ್ಗೆಲ್ಲ ಕನ್ಫ್ಯೂಸ್ ಮಾಡಕ್ ಈ ತರ ಎಲ್ಲ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ಸುಮಾರೆಲ್ಲ ಸಿಗ್ನಲ್ಗಳು ನೋಡಿರ್ತೀವಿ ರೋಡಲ್ಲಿ, ಆದ್ರೂ ನಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತವೆ. ಕಡಿದಾದ ಏರು ಅಥವಾ ಕಡಿದಾದ ಇಳಿಜಾರು ಅಥವಾ ಜಾರಿಕೆ ರಸ್ತೆ. ಸೊ ನೋಡಿ, ಅಪ್ ಇದೆ, ಅದು ಜಾರುವ ರಸ್ತೆ ಕೂಡ ಆಗ್ಬೋದು. ಆಮೇಲೆ ಕಡಿದಾದ ಇಳಿಜಾರು ಕೂಡ ಆಗ್ಬೋದು, ಕಡಿದಾದ ಏರು ಕೂಡ ಆಗ್ಬೋದು. ಸೊ ಈ ತರ ಎಲ್ಲ ಹತ್ರ ಇರೋ ಆನ್ಸರ್ ಕೊಟ್ಟಿರ್ತಾರೆ. ಸೊ ಅದಕ್ಕ ಇಂಪಾರ್ಟೆಂಟ್ ಇರೋದು ಅಂದ್ರೆ ಅದೇ ಖಂಡಿತವಾದ ಆನ್ಸರ್ ಯಾವುದು ಅಂತ ಹೇಳಿ ನಾವು ಟಿಕ್ ಮಾಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಮ್ಗೆ ಮಾತ್ರ ಒಂದೊಂದು ಪ್ರಶ್ನೆಗೆ ಅರ್ಧ ನಂಬರ್ ಸಿಗುತ್ತೆ. ಟೋಟಲ್ 8 ಪ್ರಶ್ನೆ ಕೇಳ್ತಾರೆ ಒಬ್ಬರಿಗೆ. 8 ಪ್ರಶ್ನೆಯಿಂದ 4 ನಂಬರ್ ಸಿಗ್ತವೆ. ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಯಾವ್ದು ಅಂತ ಹೇಳಿ ನೋಡೋಣ. ಕಡಿದಾದ ಏರು. ಸೊ ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನ ಸೂಚಿಸ್ತದೆ? ಅದು ಅಲ್ಲಿ ಕಡಿದಾದ ಏರು, ಇಲ್ಲಿ ಕಾರ್ ಕೆಳಗೆ ಡೌನ್ ಇಳಿತಾ ಇದೆ ಅಂದ್ರೆ ಇಲ್ಲಿ ಕಡಿದಾದ ಇಳಿಜಾರು. ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನ ಸೂಚಿಸುತ್ತದೆ? ಇಲ್ಲಿ ನೋಡಿ, ನಾವು ಯಾವಾಗ್ಲೂ ನಾನು ಮುಂಚೆ ಹೇಳಿದ ಹಾಗೆ ನಾವು ಯಾವಾಗ್ಲೂ ಈ ತರ ಅಭ್ಯಾಸ ಮಾಡೋ ಟೈಮಲ್ಲಿ ನಾವು ಈ ಕಡೆಯಿಂದ ಹೋಗ್ತೀವಿ ಅಂತದೇನೆ ಅನ್ಕೊಳ್ಬೇಕು. ಸೊ ಇಲ್ಲಿ ಆನ್ಸರ್ ಏನೇನ್ ಕೊಟ್ಟಿದ್ದಾರೆ? ಕಿರಿದಾದ ರಸ್ತೆ ಮುಂದಿದೆ ಅಂತ ಹೇಳಿ, ಅಂದ್ರೆ ಮುಂದೆ ಚಿಕ್ಕದ ರೋಡ್ ಇದೆ ಅಂತ ಹೇಳಿ. ಆಮೇಲೆ ರಸ್ತೆ ವಿಭಜನೆ ಇದೆ ಅಂತ ಹೇಳಿ, ಡಿವೈಡರ್ ಇದೆ ಅಂತ ಹೇಳಿ. ಆಮೇಲೆ ಮುಂದೆ ರಸ್ತೆ ಅಗಲವಾಗಿದೆ ಅಂತ ಹೇಳಿ. ಈ ತರ 3 ಆನ್ಸರ್ ಕೊಟ್ಟಿದ್ದಾರೆ. ಇದರ ಸರಿಯಾದ ಆನ್ಸರ್ ಮುಂದೆ ರಸ್ತೆ ಅಗಲವಾಗಿದೆ ಅಂತ ಹೇಳಿ. ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನ ಸೂಚಿಸುತ್ತದೆ? ರಸ್ತೆ ಮಧ್ಯೆ ಒಳಚರಂಡಿ ಇದೆ, ಮುಂದೆ ಸೇತುವೆ ಇದೆ, ರಸ್ತೆ ವಿಭಜಕದ ಮಧ್ಯೆ ಅಂತರವಿದೆ. ಸೊ ಇದ್ರಲ್ಲಿ ಸರಿಯಾದ ಆನ್ಸರ್ ರಸ್ತೆ ವಿಭಜಕದ ಮಧ್ಯೆ ಅಂತರವಿದೆ. ಮುಂದಿನ ಪ್ರಶ್ನೆ, ಈ ಚಿಹ್ನೆ ಏನನ್ನ ಸೂಚಿಸುತ್ತದೆ? ಉಬ್ಬು ಅಥವಾ ಒರಟು ರಸ್ತೆ, ಜಿಗ್ಜಾಗ್ ರಸ್ತೆ, ಘಟ್ಟ ಪ್ರದೇಶ ರಸ್ತೆ. ಸೊ ಸರಿಯಾದ ಆನ್ಸರ್ ಉಬ್ಬು ಅಥವಾ ಒರಟು ರಸ್ತೆ. ಸೊ ವಿಡಿಯೋ ದೊಡ್ಡದಾಗುತ್ತೆ, ಅದಕ್ಕೋಸ್ಕರ ನಾನು ಸ್ಪೀಡ್ ಆಗಿ ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಇದು ಹೇಳಕ್ ಹೋಗ್ತಾ ಇಲ್ಲ. ನೀವು ಅಭ್ಯಾಸ ಮಾಡ್ರಿ, ನೋಡ್ತಾ ಇದ್ರೆ ಪ್ರಾಕ್ಟೀಸ್ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಗೆ 4 ನಂಬರ್ ಸಿಗ್ಲಿ ಅನ್ನೋದೇ ನನ್ನ ಆಸೆ. ಸೊ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇದು ನೋಡಿ, ಒಂಥರ ಗೇಟ್ ಹಾಕೋದು ತೆಗೆಯೋದು ಆ ತರ ಕಾಣ್ತದೆ. ನಮ್ಗೆ ಕನ್ಫ್ಯೂಸ್ ಆಗ್ಬಿಟ್ಟು ನಾವು ರೈಲ್ವೆ ಕ್ರಾಸಿಂಗ್ ನಡುವೆ ಅನ್ಕೋತೀವಿ. ಸೊ ಕನ್ಫ್ಯೂಸ್ ಆಗ್ಕೊಂಡು ನಾವು ರೈಲ್ವೆ ಕ್ರಾಸಿಂಗ್ ಇರ್ಬೋದು ಅಂತ ಎಲ್ಲ, ಅಂದ್ರೆ ಒಂಥರ ತೂಕ ಮಾಡೋ ಯಂತ್ರ ಅಂದ್ರೆ ವೇ ಬ್ರಿಡ್ಜ್ ತರ ಏನಾದ್ರು ಇದೆಯಾ, ಈ ತರ ನಾವೇನೋ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇದು ಮುಂದೆ, ಇದ್ರ ಕರೆಕ್ಟ್ ಆನ್ಸರ್ ಮುಂದೆ ತಡೆ ಇದೆ ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಒಳ್ಳೇದು
ಮುಂದೆ ತಡೆ ಇದೆ. ಸೊ ನೆಕ್ಸ್ಟ್ ಆನ್ಸರ್, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೋಡಿ, ರೈಟ್ ಸೈಡಿಗೆ ಬ್ಲಾಕ್ ಕಲರ್ ಇದು ಕೊಟ್ಟಿದ್ದಾರೆ ಮಾರ್ಕ್, ಲೆಫ್ಟ್ ಸೈಡ್ ಅಲ್ಲಿ ಒಂದು ರೆಡ್ ಕಲರ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಯಾವುದೇ ಬದಿ ರಸ್ತೆ ಇರುವುದಿಲ್ಲ, ಎಡ ತಿರುವು ಅಥವಾ ಸೇತುವೆ ಹೊಂದಿದೆ. ಸೊ ನಮಗೆ ಇದು ನೋಡಿದ್ರೆ ಒಂಥರ ಏನಪ್ಪಾ ಇದು ಅಂತೇಳಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇದನ್ನ ಕರೆಕ್ಟ್ ಆದ ಆನ್ಸರ್, ಸರಿಯಾದ ಆನ್ಸರ್, ಯಾವುದೇ ಬದಿ ರಸ್ತೆ ಇರುವುದಿಲ್ಲ. ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನ ಸೂಚಿಸುತ್ತದೆ? ನಾವು ಆಗ್ಲೇ ನೋಡಿದೀವಲ್ಲ, ಅದೇ ತರ ಇದನ್ನು ಕೂಡ ನೋಡಿ, ದೋಣಿ ವಿಹಾರ, ಮುಖ್ಯ ರಸ್ತೆ ಮುಂದಿದೆ, ನೇರ ರಸ್ತೆ ಇಲ್ಲ. ಅದ್ರ ಸರಿಯಾದ ಆನ್ಸರು, ಮುಂದ್ಗಡೆ ರೆಡ್ ಕಲರ್ ಕೊಟ್ಟಿದಾರಲ್ಲ, ಅಲ್ಲಿ ರೋಡ್ ಇಲ್ಲ ಅಂತ, ನೇರ ರಸ್ತೆ ಇಲ್ಲ ಅಂತೇಳಿ. ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನ ಸೂಚಿಸುತ್ತದೆ? ಮೇಲ್ಗಡೆ P ಕೊಟ್ಟಿದ್ದಾರೆ, ಕೆಳಗಡೆ ಲೆಫ್ಟ್ ರೈಟ್ ಆರೋ ಮಾರ್ಕ್ ಕೊಟ್ಟಿದ್ದಾರೆ. ಅಂದ್ರೆ ವಾಹನ ನಿಲುಗಡೆ ನಿಷೇಧಿಸಿದರೆ ಅಥವಾ ಎರಡು ಬದಿಯಲ್ಲಿ ವಾಹನ ನಿಲ್ಲಿಸಬಹುದು ಅಥವಾ ಪೊಲೀಸ್ ಸಹಾಯ ಕೇಂದ್ರನ. ಇದರ ಸರಿಯಾದ ಆನ್ಸರ್ ಎರಡನೇದು, ಎರಡು ಬದಿಯಲ್ಲಿ ವಾಹನ ನಿಲ್ಲಿಸಬಹುದು. ಈ ಚಿಹ್ನೆ ಏನನ್ನ ಸೂಚಿಸುತ್ತದೆ? ನೋಡಿ, ಮೇಲ್ಗಡೆ P ಇದೆ, ಕೆಳಗಡೆ ಒಂದು ಸೈಕಲ್ ಮೋಟರ್ ಚಿಹ್ನೆ ಕೊಟ್ಟಿದ್ದಾರೆ. ಇದರ ಆಪ್ಷನ್ಗಳು ನೋಡೋಣ. ಸ್ಕೂಟರ್ ಮತ್ತು ಮೋಟರ್ ಸೈಕಲ್ ನಿಲುಗಡೆ ಸ್ಥಳ, ಸ್ಕೂಟರ್ ಮೋಟರ್ ಸೈಕಲ್ ನಿಷೇಧಿಸಿದೆ, ಸ್ಕೂಟರ್ ಮತ್ತು ಮೋಟರ್ ಸೈಕಲ್ ದುರಸ್ತಿ ಮಾಡುವ ಸ್ಥಳನ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲಾನು ಕನ್ಫ್ಯೂಸ್ ಮಾಡಕ್ಕೆ ಈ ತರ ಎಲ್ಲ ಕೊಟ್ಟಿರ್ತಾರೆ. ಅದ್ರ ಸರಿಯಾದ ಆನ್ಸರ್ ಯಾವ್ದಂತೇಳಿ ನಾವು ಹಾಕಿದ್ರೆ ನಮ್ಗೆ ಮಾರ್ಕ್ಸ್ ಸಿಗುತ್ತೆ. ಇದರ ಸರಿಯಾದ ಆನ್ಸರ್ ಸ್ಕೂಟರ್ ಮತ್ತು ಮೋಟರ್ ಸೈಕಲ್ ನಿಲುಗಡೆ ಸ್ಥಳ. ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನ ಸೂಚಿಸುತ್ತದೆ? ಖಾಸಗಿ ಕಾರುಗಳಿಗೆ ಪ್ರವೇಶವಿಲ್ಲ, ಟ್ಯಾಕ್ಸಿಗಳಿಗೆ ನಿಲುಗಡೆ, ಪೊಲೀಸ್ ವಾಹನಗಳ ನಿಲುಗಡೆ. ಸರಿಯಾದ ಆನ್ಸರ್ ಟ್ಯಾಕ್ಸಿಗಳಿಗೆ ನಿಲುಗಡೆ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಪೆಟ್ರೋಲ್ ಪಂಪ್, ಆಟೋ ರಿಕ್ಷಾ ನಿಲುಗಡೆ, ಆಟೋ ರಿಕ್ಷಾ ನಿಲುಗಡೆ ನಿಷೇಧಿಸಿದೆ. ಸರಿಯಾದ ಉತ್ತರ ಆಟೋ ರಿಕ್ಷಾ ನಿಲುಗಡೆ. ಈ ಚಿಹ್ನೆ ಏನನ್ನ ಸೂಚಿಸುತ್ತದೆ? ನೋಡಿ, ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ರೈಟ್ ಸೈಡಿಗೆ ಒಂದು ಹ್ಯಾಂಡ್ ತೋರಿಸಿದ್ದಾರೆ. ಸೊ ಇದರ ಅರ್ಥ ಏನಂದ್ರೆ, ಹಿಂಬದಿ ಬರುವ ವಾಹನವನ್ನು ನಿಲ್ಲಿಸುವಂತೆ ಸೂಚನೆ, ಬಲಕ್ಕೆ ತಿರುಗಲು ನೀಡುತ್ತಿರುವ ಸೂಚನೆ, ಮುಂಬದಿಯಿಂದ ಬರುವ ವಾಹನವನ್ನು ನಿಲ್ಲಿಸುವಂತೆ ಸೂಚನೆ. ಸೊ ಇದು ಯಾವ ತರ ಅವರು ಸಿಗ್ನಲ್ ಕೊಡ್ತಾ ಇದ್ದಾರೆ ಡ್ರೈವರ್ ಅಂತೇಳಿ ನಾವು ಹಿಂದ್ಗಡೆ ಹೋಗ್ತಾ ಇದೀವಲ್ಲ, ನಾವೇನಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹಿಂಬದಿ ಬರುವ ವಾಹನವನ್ನು ನಿಲ್ಲಿಸುವಂತೆ ಸೂಚನೆ ಅಂತೇಳಿ ಈ ತರ ಎಲ್ಲ ಕನ್ಫ್ಯೂಸ್ ಕೊಟ್ಟಿರ್ತಾರೆ. ಇಲ್ಲಿ ಸರಿಯಾದ ಉತ್ತರ ಬಲಕ್ಕೆ ತಿರುಗಲು ನೀಡುತ್ತಿರುವ ಸೂಚನೆ ಆಗಿರುತ್ತೆ, ಎರಡನೇದು. ಈ ಚಿಹ್ನೆ ಏನನ್ನ ಸೂಚಿಸುತ್ತದೆ? ನೋಡಿ, ಡ್ರೈವರು ಅವರು ರೈಟ್ ಹ್ಯಾಂಡ್ ನ ಈ ತರ ರೌಂಡ್ ಆಗಿ ತಿರುಗಿಸ್ತಾ ಇದ್ದಾರೆ. ಅಂದ್ರೆ ಎಡಕ್ಕೆ ತಿರುಗಲು ಉದ್ದೇಶಿಸಿದ್ದೇನೆ ಅಂತೇಳಿನ ಅಥವಾ ಬಲಕ್ಕೆ ತಿರುಗಲು ಉದ್ದೇಶಿಸಿದ್ದೇನೆ ಅಂತನ, ಎಲ್ಲ ಇತರ ವಾಹನಗಳನ್ನು ನಿಲ್ಲಿಸಲು ಸೂಚನೆ ಕೊಡ್ತಾ ಇದ್ದಾರೆ ಅಂತ. ಸೊ ಅವರು ಎಡಕ್ಕೆ ತಿರುಗಲು ಉದ್ದೇಶಿಸಿದ್ದಾರೆ. ಸರಿಯಾದ ಉತ್ತರ ಒಂದನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲಕ್ಕೆ ತಿರುಗಲು ಉದ್ದೇಶಿಸಿದ್ದೇನೆ, ಮುಂಭಾಗದಿಂದ ಬರುವ ವಾಹನವನ್ನು ನಿಲ್ಲಿಸುವಂತೆ ಸೂಚನೆ, ವಾಹನದ ವೇಗವನ್ನು ಕಡಿಮೆ ಮಾಡುವ ಸೂಚನೆ. ಅವರು ರೈಟ್ ಹ್ಯಾಂಡ್ ನ ಸ್ಲೋ ಆಗಿ ಈ ತರ ಮಾಡ್ತಾ ಇದ್ದಾರೆ, ಅಪ್ ಡೌನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು ವಾಹನದ ವೇಗವನ್ನು ಕಡಿಮೆ ಮಾಡುವ ಸೂಚನೆ ಕೊಡ್ತಾ ಇದ್ದಾರೆ. ಅಂದ್ರೆ ಅವರು ಗಾಡಿನ ಸ್ಲೋ ಮಾಡ್ತಾ ಇದ್ದಾರೆ, ನೀವು ಹಿಂದ್ಗಡೆಯಿಂದ ಸ್ಲೋ ಬನ್ನಿ ಅನ್ನೋ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಸರಿಯಾದ ಉತ್ತರ ಮೂರನೇದು. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೇರವಾಗಿ ಹೋಗಲು ಉದ್ದೇಶಿಸಿದ್ದೇನೆ, ವಾಹನ ನಿಲ್ಲಿಸಲು ಉದ್ದೇಶಿಸಿದ್ದೇನೆ, ಬಲಕ್ಕೆ ತಿರುಗಲು ಉದ್ದೇಶಿಸಿದ್ದೇನೆ. ಕೈ ಮೇಲ್ಗಡೆ ಮಾಡಿ ಈ ತರ ತೋರಿಸ್ತಾ ಇದಾರಲ್ಲ, ಅಂದ್ರೆ ಅವರು ಅವ್ರ ಗಾಡಿನ ನಿಲ್ಲಿಸ್ಬೇಕಂತೇಳಿ ಅವರು ಮಾಹಿತಿ ಕೊಡ್ತಾ ಇದ್ದಾರೆ ಹಿಂದೆಗಡೆ ಬರುವ ವಾಹನಗಳಿಗೆ. ಸರಿಯಾದ ಆನ್ಸರ್ ವಾಹನ ನಿಲ್ಲಿಸಲು ಉದ್ದೇಶಿಸಿದ್ದೇನೆ. ಈ ಚಿಹ್ನೆ ಏನನ್ನ ಸೂಚಿಸುತ್ತದೆ? ಒಬ್ಬ ಪೊಲೀಸರು ನಿಂತವ್ರ ಎದುರುಗಡೆ, ಅವರು ಒಂದು ಲೆಫ್ಟ್ ಹ್ಯಾಂಡ್ ಅಡ್ಡ ಹಾಕಿ ನಿಂತಿದ್ದಾರೆ. ನಾವು ನಾನು ಮುಂಚೆನೆ ಹೇಳಿದಂಗೆ ನಾವು ಈ ಕಡೆಯಿಂದ ಹೋಗ್ತೀವಿ ಅಂತಾನೆ ತಿಳ್ಕೊಬೇಕು ಯಾವಾಗ್ಲೂ. ಇದರ ಆನ್ಸರ್ ಏನಾಗುತ್ತೆ ನೋಡೋಣ. ಹಿಂದೆ ಬರುವ ವಾಹನ ನಿಲ್ಲಿಸಲು ಸೂಚನೆನ, ಅಥವಾ ಹಿಂಬದಿಯಿಂದ ಬರುವ ವಾಹನ ಮುಂದೆ ಹೋಗಲು ಸೂಚನೆನ, ಅಥವಾ ಮುಂದಿನಿಂದ ಬರುವ ವಾಹನಗಳು ನಿಲ್ಲಿಸಲು ಸೂಚನೆನ. ಸರಿಯಾದ ಉತ್ತರ ಹಿಂದೆ ಬರುವ ವಾಹನ ನಿಲ್ಲಿಸಲು ಸೂಚನೆ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಎಡದಿಂದ ಬರುವ ವಾಹನಗಳಿಗೆ ಅವಕಾಶ ನೀಡು,
ಅಥವಾ ಎದುರಿನಿಂದ ಬರುವ ವಾಹನಗಳಿಗೆ ಅವಕಾಶ ನೀಡುವುದು ಅಥವಾ ಹಿಂದಿನಿಂದ ಹಾಗೂ ಮುಂದಿನಿಂದ ಬರುವ ವಾಹನ ನಿಲ್ಲಿಸಲು ಸೂಚನೆನ. ಸರಿಯಾದ ಉತ್ತರ ಹಿಂದಿನಿಂದ ಹಾಗೂ ಮುಂದಿನಿಂದ ಬರುವ ವಾಹನ ನಿಲ್ಲಿಸಲು ಸೂಚನೆ ಆಗಿರುತ್ತದೆ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಮುಂದಿನಿಂದ ಬರುವ ವಾಹನ ನಿಲ್ಲಿಸಲು ಸೂಚನೆ, ಹಿಂಬದಿಯಿಂದ ಬರುವ ವಾಹನ ನಿಲ್ಲಿಸಲು ಸೂಚನೆ, ಮುಂಭಾಗದಿಂದ ಬರುವ ವಾಹನಗಳಿಗೆ ಹೋಗಲು ಸೂಚನೆ. ಇಲ್ಲಿ ಸರಿಯಾದ ಉತ್ತರ ಮುಂದಿನಿಂದ ಬರುವ ವಾಹನ ನಿಲ್ಲಿಸಲು ಸೂಚನೆ ಸರಿಯಾದ ಉತ್ತರ ಆಗಿರುತ್ತದೆ. ಹೀಗಾಗಿತ್ತು ಸ್ನೇಹಿತರೆ. ಹೀಗೆ ಹಲವಾರು ರೀತಿಯಿಂದ ಪ್ರಶ್ನೆಗಳನ್ನು ಕೇಳ್ತಾರೆ. ನಾನು ಇನ್ನೂ ಬಹಳಷ್ಟು ಸಿಗ್ನಲ್ ವಿಡಿಯೋಗಳು ಮಾಡ್ತೀನಿ. ನಾನು ಇನ್ನೂ ಒಂದು 2-3 ವಿಡಿಯೋ ಮಾಡಿದ್ದೀನಿ. ಸೊ ಇನ್ನು ಯಾರ್ಯಾರು ನೋಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನು ವಿಡಿಯೋಗಳು ನೋಡಿ ನೀವು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಸೊ ಈಗ ವೆರಿಫಿಕೇಶನ್ ನಡೀತಾ ಇದೆ. ನಿಮ್ದು ನಾಳೆ ನಾಡಿದ್ದು ಈ ತರ ಅಂದ್ರೆ ನಿಮ್ದು ವೆರಿಫಿಕೇಶನ್ ಡೇಟ್ ಏನಿದೆ ಬಿಫೋರ್ 1 ದಿನ 2 ದಿನ 3 ದಿನ ಬಿಫೋರ್ ನಿಮ್ಗೆ SMS ಬರುತ್ತೆ. SMS ಬಂದ ತಕ್ಷಣ ನೀವು ನಿಮ್ಮ ಕರೆಪತ್ರನ ಡೌನ್ಲೋಡ್ ಮಾಡ್ಕೊಂಡು ವೆರಿಫಿಕೇಶನ್ ಹೋಗ್ರಿ. ಸೊ ನಿಮ್ಮದು ಇನ್ನು SMS ಬಂದಿಲ್ಲ ಅಂತಂದ್ರೂ ನಿಮ್ದೇನಲ್ಲಿ ನಂಬರ್ ಲಿಸ್ಟ್ ಏನ್ ಬಿಟ್ಟಿದ್ದಾರೆ ಆ ಲಿಸ್ಟ್ ಅಲ್ಲಿ ನಂಬರ್ ಇದ್ರೆ ಆ ನಂಬರ್ ಹಾಕಿ ಟ್ರೈ ಮಾಡಿ ಇವತ್ತು ನಾಳೆಗೆ ಅಂತಾರೆ. ಯಾಕಂದ್ರೆ ಎಲ್ಲ ಕರೆಪತ್ರಗಳು ಅಪ್ಡೇಟ್ ಆಗಕ್ಕೆ ಟೈಮ್ ತಗೊಳತ್ತಲ್ವಾ, ಅದಕ್ಕೋಸ್ಕರ ಟ್ರೈ ಮಾಡಿ. ಖಂಡಿತವಾಗಿ ಎಲ್ಲರನ್ನು ಕರೀತಾರೆ ಸ್ಟೆಪ್ ಬೈ ಸ್ಟೆಪ್. ಇನ್ನು ಬಹಳಷ್ಟು ಜನ ಕಮೆಂಟ್ ಅಲ್ಲಿ ಕೇಳ್ತಿದ್ದಾರೆ, ಸರ್ ಇನ್ನು ಇಷ್ಟೇ ಜನನ ಇನ್ನು ಜಾಸ್ತಿ ಜನ ಇದ್ದಾರ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಟೋಟಲ್ 60,000 ಮೇಲೆ ಅಭ್ಯರ್ಥಿಗಳಿದ್ದಾರೆ. ಎಲ್ಲರನ್ನು ಕರೀತಾರೆ ಸ್ಟೆಪ್ ಬೈ ಸ್ಟೆಪ್ ಒಬ್ಬರಾದ್ರೂ ಒಬ್ಬನಲ್ಲಿ. ಈಗ ಏನ್ ಲಿಸ್ಟ್ ಬಿಟ್ಟಿದ್ದಾರೆ ಇದು ಮುಗಿದ ತಕ್ಷಣ ಮತ್ತೊಂದು ಲಿಸ್ಟ್ ಬಿಡ್ತಾರೆ. ಅದರಲ್ಲಿ ಯಾರ್ಯಾರು ಇರ್ತದ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಮತ್ತೆ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇಂದಿನ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಧನ್ಯವಾದಗಳು.